Good evening, my dear students. Today I am discussing another subtopic, that is desorption, absorption and sorption. This is Sankalp learning solution. Okay. So, what is desorption? Desorption is the process of removing an absorbed material from the surface. This can be accomplished by increasing or decreasing the system's pressure. Okay. ಸೊ ಇಲ್ಲಿ ನೋಡಿ, ಈ ಪ್ರಾಸೆಸ್ ನೋಡಿ, ಇಲ್ಲಿ ಅಡ್ಸಾರ್ಬೇಟ್ ಮಾಲಿಕ್ಯೂಲ್ ಅಡ್ಸಾರ್ಬೆಂಟ್ ಏನಾಗ್ತವೆ ಹೇಳಿ, ಎಲ್ಲ ಬಂದು ಕೂತಿರ್ತವೆ. ಡಿಸಾರ್ಪ್ಷನ್ ಅಂದ್ರೆ ಏನ್ ಹೇಳಿ, ಆ ಮಾಲಿಕ್ಯೂಲ್ಗಳನ್ನ ಆ ಅಡ್ಸಾರ್ಬ್ಡ್ ಮಟೀರಿಯಲ್ ಇಂದ ತೆಗೆಯೋದು. ಈಗ ಒಂದು ಬಟ್ಟೆ ಮೇಲೆ ಕೊಳೆ ಕೂತಿದೆ ಅಂದ್ರೆ ಅದನ್ನ ನಾವು ತೆಗಿಬೇಕು ಅಂದ್ರೆ ಯು ಶುಡ್ ಇನ್ಕ್ರೀಸ್ ದ ಪ್ರೆಷರ್ ಅಲ್ವಾ. ಸೊ ಆ ಮಾಲಿಕ್ಯೂಲ್ಗಳು ಹೋಗೋ ತರ, ದಟ್ ಈಸ್ ಡಿಸಾರ್ಪ್ಷನ್ ಅಂತ ಕರಿತೀವಿ. ಓಕೆ. ರಿಮೂವಿಂಗ್ ಅಂಡ್ ಅಡ್ಸಾರ್ಬ್ಡ್ ಮಟೀರಿಯಲ್ ಫ್ರಮ್ ಅ ಸರ್ಫೇಸ್ ಇಂದ ತೆಗೆದು ಹಾಕುವಂತದ್ದಕ್ಕೆ ನಾವೇನಂತ ಕರಿತೀವಿ ಹೇಳಿ, ದಟ್ ಈಸ್ ಡಿಸಾರ್ಪ್ಷನ್. ಓಕೆ. ಸೊ ಫಸ್ಟ್ ಸ್ಟೆಪ್ ಏನು ಅಂತ. ಸೊ typically involves applying an external stimulus to the material to break the bond between the adsorbed substance and the surface adsorbent. ಅಂದ್ರೆ ಈ ಅಡ್ಸಾರ್ಬೆಂಟ್ ಏನ್ ಇದೆಯಲ್ಲ, ಅಡ್ಸಾರ್ಬೆಂಟ್ ಇವುಗಳ ಮಧ್ಯೆ ಏನು ಒಂದು ಬಾಂಡಿಂಗ್ ಕ್ರಿಯೇಟ್ ಆಗಿರುತ್ತಲ್ಲ, ಆ ಬಾಂಡಿಂಗ್ ಅನ್ನ ಬ್ರೇಕ್ ಮಾಡ್ಬೇಕು. ಓಕೆ. ಸೊ ಆ ಬಾಂಡಿಂಗ್ ಅನ್ನ ಬ್ರೇಕ್ ಮಾಡಿ ಏನ್ ಮಾಡ್ಬೇಕು ಹೇಳಿ, ಅದಕ್ಕೆ ಒಂದು ಎಕ್ಸ್ಟರ್ನಲ್ ಫೋರ್ಸ್ ಅನ್ನ ಫಸ್ಟ್ ಅಪ್ಲೈ ಮಾಡ್ಕೊಳ್ಳೋದು. ದಟ್ ಈಸ್ ಫಸ್ಟ್ ಸ್ಟೆಪ್. ಓಕೆ. ನೆಕ್ಸ್ಟ್, ವೆನ್ ಮಾಲಿಕ್ಯೂಲ್ ಗೇನ್ ಇನಫ್ ಎನರ್ಜಿ, ಯಾವಾಗ ಅದಕ್ಕೆ ಕರೆಕ್ಟ್ ಆಗಿ ಇನಫ್ ಎನರ್ಜಿ ಸಿಕ್ತೋ ಅವ್ ಏನ್ ಮಾಡ್ತವೆ, ದಟ್ ಇನಫ್ ಎನರ್ಜಿ ಥ್ರೂ ಲೈಟ್ ಇರ್ಬೋದು, ಥರ್ಮಲ್ ಇರ್ಬೋದು, ಪಾರ್ಟಿಕಲ್ ಎನರ್ಜಿ, ಇವೆಲ್ಲ ಕೊಟ್ಟಾಗ ಏನ್ ಮಾಡುತ್ತೆ, ಎನರ್ಜಿನ ನೀವು ಅಪ್ಲೈ ಮಾಡಿದಾಗ ಈ ಮಾಲಿಕ್ಯೂಲ್ಗಳು ಏನಾಗ್ತವೆ ಹೇಳಿ, ಎಲ್ಲ ಹೊರಗೆ ಹೋಗ್ತವೆ. ಓಕೆ. ಸೊ ಈ ಪಾರ್ಟಿಕಲ್ ಏನ್ ಅಡ್ಸಾರ್ಬೇಟ್ ಇದೆಯಲ್ಲ, ಇದೇನಾಗುತ್ತೆ, ಹೊರಗಡೆ ಹೋಗುತ್ತೆ. ಅಡ್ಸಾರ್ಬೇಟು ಹೊರಗಡೆ ಹೋಗುತ್ತೆ. ಸೊ ಆ ಹೊರಗಡೆ ಹೋದಾಗ ಏನಾಗುತ್ತೆ, ಡಿಸಾರ್ಪ್ಷನ್ ಪ್ರಾಸೆಸ್ ಆಕರ್ಸ್. ಓಕೆ. ಸೊ ಡಿಸಾರ್ಪ್ಷನ್ ಎಕ್ಸಾಂಪಲ್ ಏನು, ರೀಜನರೇಷನ್ ಆಫ್ ಡಿಸ್ಇನ್ಫೆಕ್ಟ್ ಅಲ್ವಾ. ಸೊ ಏನಾಗುತ್ತೆ ನೋಡಿ, ಹೀಟ್ ಅಪ್ಲೈ ಆದಾಗ ವಾಟರ್ ವೇಪರ್ ಏನಾಗುತ್ತೆ, ರಿಲೀಸ್ ಆಗುತ್ತೆ. ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ಅಂದ್ರೆ ಡ್ರೈಯಿಂಗ್ ವೆಟ್ ಕ್ಲಾತ್ಸ್ ಅಲ್ವಾ. ಓಕೆ. ರಿಲೀಸಿಂಗ್ ಫ್ರೆಗ್ನೆನ್ಸ್ ಡಿಸಾರ್ಡರ್. ಓಕೆ. ಏನಾಗುತ್ತೆ, ಒಂದು ಫ್ರೆಗ್ರೆನ್ಸ್ ಮಾಲಿಕ್ಯೂಲ್ ಅನ್ನ ಡಿಸಾರ್ಬ್ ಮಾಡಿದ್ರೆ ಅದು ಏನಾಗಿರುತ್ತೆ, ಡಿಸಾರ್ಪ್ಷನ್ ಆಗಿರುತ್ತೆ. ಬಟ್ಟೆಲಿರುವಂತಹ ನೀರು ಹೋದ್ರೆ ಅದು ಡಿಸಾರ್ಪ್ಷನ್ನೇ. ಓಕೆ. ಈ ತರ ಡೈಲಿ ಲೈಫ್ ಅಲ್ಲಿ ನಿಮ್ಗೆ ಸುಮಾರು ಡಿಸಾರ್ಪ್ಷನ್ಗೆ ಎಕ್ಸಾಂಪಲ್ ಸಿಗುತ್ತೆ. ಓಕೆ. ನೆಕ್ಸ್ಟ್, ಅಬ್ಸಾರ್ಪ್ಷನ್ ಅಂದ್ರೆ ಏನು ಅಂತ. ದ ಫಿನಾಮಿನನ್ ಆಫ್ ಅಬ್ಸಾರ್ಪ್ಷನ್ occurs when the molecules of the substances are consistently distributed throughout the body of the solid or liquid. Okay. ಏನಾಗುತ್ತೆ, ದ ಅಬ್ಸಾರ್ಪ್ಷನ್ ಆಕರ್ಸ್ ವೆನ್ ಮಾಲಿಕ್ಯೂಲ್ಸ್ ಆಫ್ ದ ಸಬ್ಸ್ಟೆನ್ಸಿನ ಮಾಲಿಕ್ಯೂಲ್ ಆರ್ ಕನ್ಸಿಸ್ಟೆಂಟ್ಲಿ ಡಿಸ್ಟ್ರಿಬ್ಯೂಟೆಡ್. ಏನಾಗುತ್ತೆ, ಕನ್ಸಿಸ್ಟೆಂಟ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗಿರ್ಬೇಕು ಥ್ರೂಔಟ್ ದ ಬಾಡಿ ಆಫ್ ಅ ಸಾಲಿಡ್ ಆರ್ ಲಿಕ್ವಿಡ್. ಸಾಲಿಡ್ ಅಥವಾ ಲಿಕ್ವಿಡ್ ಫೇಸ್ ಅಲ್ಲಿ ಥ್ರೂಔಟ್ ದ ಬಾಡಿ ಏನಾಗುತ್ತೆ, ಡಿಸ್ಟ್ರಿಬ್ಯೂಷನ್ ಅಂದ್ರೆ ಅದನ್ನ ಅಬ್ಸಾರ್ಪ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ. ಸೊ ಈ ಅಬ್ಸಾರ್ಪ್ಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಸೊ ಇಲ್ಲಿ ನೋಡಿ, ಇಲ್ಲಿ ಯಾವತ್ತು ನಾನು ಸ್ಪಾಂಜ್ ಅನ್ನು ನೀರಲ್ಲಿ ಹಾಕಿದೆ ಅವಾಗ ಸಮ್ ವಾಟರ್ ಮಾಲಿಕ್ಯೂಲ್ ಏನಾಯ್ತು ಹೇಳಿ, ಅದು ಅಬ್ಸಾರ್ಬ್ ಮಾಡ್ಕೊಳ್ತು. ಬಲ್ಕ್ ಫಿನಾಮಿನನ್ ಇದು. ಓಕೆ. ಸೊ ಇಲ್ಲಿ ನೋಡಿ, ಸ್ಪಾಂಜ್ ಅಬ್ಸಾರ್ಬಿಂಗ್ ಇಂಕ್. ಒಂದ್ ಸ್ಪಾಂಜ್ ಅನ್ನ ನೀವು ಇಂಕ್ ಅಲ್ಲಿ ಇಟ್ರೆ ಏನಾಗುತ್ತೆ ಹೇಳಿ, ಇದು ಬೆಸ್ಟ್ ಎಕ್ಸಾಂಪಲ್. ನಿಮ್ಗೆ ಕಾಣಿಸುತ್ತಾರೆ ಅಬ್ಸಾರ್ಬ್ ಆಗಿರೋದು. ಸೊ ಅಬ್ಸಾರ್ಪ್ಷನ್ ಆಗುತ್ತೆ ಅಂತ ಇಂಕ್ ಅಲ್ವಾ. ಸೊ ಸಾರ್ಪ್ಷನ್ ಅಂದ್ರೆ ಏನು ಅಂತ ನೋಡೋಣ. ಸಾರ್ಪ್ಷನ್ ಇಸ್ ದ ಫಿನಾಮಿನನ್ in which adsorption and absorption both are occurring at the same time. ಓಕೆ. ನೋಡಿ, ಇಲ್ಲಿ ಈ ಒಂದು ಸ್ಪಾಂಜ್ ಮೇಲೆ ಇರೋದು ಅಡ್ಸಾರ್ಬ್ ಆಗಿರೋ ಮಾಲಿಕ್ಯೂಲ್, ಒಳಗಡೆ ಇರೋದು ಅಬ್ಸಾರ್ಬ್ ಆಗಿರೋ ಮಾಲಿಕ್ಯೂಲ್ಸ್. ಅರ್ಥ ಆಯ್ತಾ. ಸಾರ್ಪ್ಷನ್ ಅಂದ್ರೆ ಏನ್ ಪ್ರಾಸೆಸ್, ಬರೀ ಅಡ್ಸಾರ್ಪ್ಷನ್ ಅಥವಾ ಅಬ್ಸಾರ್ಪ್ಷನ್ ಆಗಲ್ಲ, ಎರಡೂನು ಒಟ್ಟಿಗೆ ಆದ್ರೆ ಅದನ್ನ ಸಾರ್ಪ್ಷನ್ ಪ್ರಾಸೆಸ್ ಅಂತ ಕನ್ಸಿಡರ್ ಮಾಡ್ತೀರಾ ನೀವು. ಈಗ ಒಂದು ಸ್ಪಾಂಜಿಗೆ ನೀವು ಮೇಲಿಂದ ಮೇಲೆ ಇಂಕ್ ಹಾಕ್ತಿದ್ದೀರಾ ಅಂತ ಅನ್ಕೊಳ್ಳಿ, ಅಥವಾ ಓಕೆ ಇಂಕ್ ಅನ್ನು ಹಾಕ್ತಿದ್ದೀರಾ. ಅವಾಗ ಏನಾಗುತ್ತೆ, ಮೇಲ್ಗಡೆನೂ ಒಂದಷ್ಟು ಲೇಯರ್ ಅಲ್ಲಿ ಒಂದಷ್ಟು ಪಾರ್ಟಿಕಲ್ಸ್
ಕಾನ್ಸಂಟ್ರೇಷನ್ ಇರುತ್ತಲ್ವಾ, ಅಕ್ಯುಮುಲೇಟ್ ಆಗುತ್ತೆ. ನೆಕ್ಸ್ಟ್ ಒಳಗಡೆನೂ ಒಂದಷ್ಟು ಏನಾಗುತ್ತೆ, ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಸೊ ಈ ಫಿನಾಮಿನನಿಗೆ ಸಾಪ್ಷನ್ ಅಂತ ಕನ್ಸಿಡರ್ ಮಾಡ್ತೀರಾ ನೀವು. ಸೊ ಬೆಸ್ಟ್ ಎಕ್ಸಾಂಪಲ್ ಏನ್ ಹೇಳಿ, ಕಾಟನ್ ಫೈಬರ್ಸ್ ಅಬ್ಸಾರ್ಬ್ಸ್ ಡೈಯಿಂಗ್ ಜಸ್ಟ್ ಆಸ್ ವೆಲ್ ಆಸ್ ದ ಅದರ್ ಫೈಬರ್ಸ್. ಏನ್ ಮಾಡ್ತೀರಾ, ಒಂದು ಕಾಟನ್ ಅನ್ನ ಫ್ಯಾಬ್ರಿಕ್ ಅನ್ನ ತಗೊಂಡ್ರೆ ನೀವೇನ್ ಮಾಡ್ತೀರಾ, ಅದನ್ನ ಒಂದು ಡೈಯಲ್ಲಿ ಅದ್ದಿದ್ರೆ ಅಂದ್ರೆ ಬಣ್ಣದಲ್ಲಿ ಅದ್ದಿದ್ರೆ ಹೊರಗಡೆನೂ ಏನ್ ಹೇಳಿ ಆ ಇಂಟರ್ಫೇಸ್ ಅಲ್ಲಿ ಏನಿರುತ್ತೆ ಹೇಳಿ, ಅಲ್ಲಿನೂ ಏನಾಗುತ್ತೆ ಬಣ್ಣ ಉಳ್ಕೊಳ್ಳುತ್ತೆ, ಒಳಗಡೆನೂ ಏನ್ ಮಾಡುತ್ತೆ ಬಟ್ಟೆ ಬಣ್ಣನ ಹೀರ್ಕೊಳ್ಳುತ್ತೆ. ಈ ಪಿಕ್ಚರ್ಲಿ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸ್ತಿದೆ ಅದು. ಓಕೆ, ದಿಸ್ ಇಸ್ an example for sorption. Thank you.